ಕೊಟ್ಟಿದ್ದೀವಿ, ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು, ಸೇಮ್ ಟು ಸೇಮ್ ಕಟ್ ಆ್ಯಂಡ್ ಪೇಸ್ಟ್ ಅಷ್ಟೇ. ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ, ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲೀಸ್ ಎಲ್ಲರೂ, ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್. ಅದ್ರ ಮೇಲೆ ನಾನು ಇನ್ನೂ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಸೊ 2 ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ, ಹೋಗ್ತಾ ಇದೆ. ತುಂಬ ಥ್ಯಾಂಕ್ಸ್ ರಿಯಲಿ. ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ. ಆ್ಯಂಡ್ ನೆಕ್ಸ್ಟು 14th ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇಗೆ. ಆ್ಯಂಡ್ ಅದ್ಭುತವಾದ ಸಾಂಗ್ ಬರುತ್ತೆ. ತುಂಬ ಅಂದರೆ ಈ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಬರ್ತಿದೆ ವ್ಯಾಲೆಂಟೈನ್ಸ್ ಡೇ. ಸೊ ಒಳ್ಳೆ ಗಿಫ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ, ನೋಡೋಣ. ಇಲ್ಲಿ ಟ್ರೈ ಮಾಡ್ತಾ ಇದೀವಿ. ಏನು ಮಗನೇ ಟ್ರೈ. ಒಂದು ಕರೆಕ್ಟ್ ನೀನು ಹೇಳೋದು ಮನೆ ಖುಷಿಯಾದ ವಿಷಯ ಅಂದರೆ, ಪ್ರತಿಯೊಬ್ಬರು ಅವ್ರವ್ರದೇ ಒಂದು ಟ್ರೆಂಡಲ್ಲಿ ಅವ್ರವ್ರದೇ ಇದನ್ನ ಹಾಕೊಂಡು ಮಾಡ್ತಿದ್ದಾರೆ. ನಿಜವಾಗ್ಲೂ ಖುಷಿ. ಒಳ್ಳೆ ಬೆಳವಣಿಗೆ. ಕನ್ನಡ ಚಿತ್ರರಂಗದಲ್ಲಿ ನಾವು ಒಳ್ಳೆ ಒಂದು ಕುಟುಂಬ ಅಂತ ಏನು ಇತ್ತು, ಆ ಕುಟುಂಬ ನನ್ನ ಶಿವ ಸಾಂಗಲ್ಲಿ ಎಲ್ಲರೂ ತೋರಿಸ್ತೀರಾ. ತುಂಬ ಧನ್ಯವಾದಗಳು ಎಲ್ಲರಿಗೂ. 2025 was a great start. ಫೆಬ್ರವರಿ 14th ಅಂದ್ರೆ ಏನು ಗುರುವೇ? ಬರುತ್ತೆ. ಅದು ಸ್ವಲ್ಪ ದಿವಸ ಬಿಡ್ತೀವಿ. ಬರುತ್ತೆ. ಇನ್ನೂ ಕೆಲಸ ನಡೀತಾ ಇದೆ. ಸೊ ಬರುತ್ತೆ 100% ಬಿಡ್ತೀನಿ. ಅದಕ್ಕೆಲ್ಲ ನಿಮ್ಗೆ ಕರೀದೇನಿ, ನೀವು ಇಲ್ದೇ ನಾವು ಹೆಂಗೆ? ನೀವಿದ್ರೇನೆ ಎಲ್ಲ ಅಲ್ಲಿ. 100% ಈ ಸಾಂಗ್ ನೆಕ್ಸ್ಟ್ 14th ಲಾಂಚ್ ಮಾಡೋದು ಹೊರಗಡೆ ಇದರಲ್ಲಿ. ಅದನ್ನು ಅನೌನ್ಸ್ ಮಾಡ್ತೀವಿ, ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅದನ್ನು ಅನೌನ್ಸ್ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದಾಗ ನಾವೇನು ಮಾಡೋದಿಲ್ಲ. ಓಕೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಕೆವಿನ್ ಎಲ್ಲೋ ಅಲ್ಲೆಲ್ಲೋ ಇದರಲ್ಲಿ ಶ್ರೀಕೃಷ್ಣನ್ ಥರ ಎಲ್ಲೋ ಕುತ್ಕೊಂಡು ನಮ್ಮನ್ನೆಲ್ಲ ಗೈಡ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್. ಯಾಕಂದರೆ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡ್ಕೊಂಡು, ಈ ಮಟ್ಟಕ್ಕೆ ನಮ್ಮ ಬೆನ್ನೆಲ್ ಬಂದು ನಿಂತ್ಕೊಂಡು, ಸೊ ಇಷ್ಟು ಮಟ್ಟಿಗೆ KD ಸಿನಿಮಾನ ವರ್ಲ್ಡ್ ವೈಡ್ ತೊಗೊಂಡೋಗ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಕೆವಿನ್ ಟೀಮ್ಗೂ ಮತ್ತು ಕೆವಿನ್ ಅವ್ರಿಗೂ. ಕೆವಿನ್ ಟೀಮ್ ರೆಟ್ರೋ ಅಂದ ತಕ್ಷಣ ನಿಮ್ಗೆ 1975 ಗೊತ್ತಾಯಿದೆ. ಈಗ ನಮ್ಮ ಧ್ರುವ ಬಟ್ಟೆ ಹಾಕೊಂಡ್ರೆ ನೋಡಿರ್ತೀರ ನೀವೆಲ್ಲ ರೆಟ್ರೋ. ಬಟ್ ಅದನ್ನು ನಮ್ಮ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿಯಲ್ಲ ನೋಡಿ, ಮತ್ಲಕ್ಷ್ಮಿ ಹೆಂಗೆ ಬಂದೇಳಿ ನೋಡಿ, ಗ್ಲಾಮರಾಗೆ ಲಗ ಅಂತ ಬಂದಿದ್ದಾಳೆ. ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ? ಯಾಕೆ ಬಂದಿಲ್ಲ ಅಂತ ಕೇಳಿ. ಸೊ ರೆಟ್ರೋ ಅಂದರೆ 1975-80s ಅಂಡರ್ಲಿ ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ. ಕಾಳಿದಾಸ KD ಹಳೆ ಬೆಂಗಳೂರನ್ನ ತೋರಿಸ್ತಾನೆ. ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ, ಸೊ ಅದನ್ನು ಹೇಳಕ್ಕೆ ಕೊಟ್ಟಿದ್ದೀವಿ. ಅದೇ ಬರುತ್ತೆ, ಏಪ್ರಿಲ್ಗೆ ಬರುತ್ತೆ. ನೀವೇ ನೋಡ್ತೀರಾ. ಆ ಥರ ಏನು ಪ್ರಿಪ್ರೇಷನ್ ಅಂತೇನಿಲ್ಲ. ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಜನ ನೋಡ್ತಾರೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಕಂಟೆಂಟು ಎಲ್ಲಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ. ಪ್ಯಾನ್ ಇಂಡಿಯಾ ಅನ್ಕೊಂಡೇನಿಲ್ಲ. ಕಂಟೆಂಟ್ ಓರಿಯೆಂಟೆಡ್. ಸೊ ಇಲ್ಲಿ 5 ಲ್ಯಾಂಗ್ವೇಜು ಸಿನಿಮಾ. ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಕಂಟೆಂಟ್. ಗೊತ್ತಾ ಇದೆ, ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ. ಇವಾಗ್ಲೂ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನದು ಹಿಂದಿ ಲಿರಿಕ್ಕು, ಹಾಂ, ಗುರುಜಿ ಕಿ ಚಾಲ್ ದೇಕು ಅಂದ್ಕೊಂಡೆಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಿದ್ದಾರೆ. ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್, ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನು ಮಾಡ್ತಾರೆ. ಸೊ ಹೋಗ್ತಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಲೆಟ್ಸ್ ಸಿ. ಭಾರತ ಎಲ್ಲ ಕಡೆ, ಭಾರತ ಅಂತಲ್ಲ ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಸೊ ಇವೆಲ್ಲ ನೋಡ್ತೀರಾ. ಇಲ್ಲ ಎಲ್ಲರದು ಡಬ್ಬಿಂಗ್ ಆಗಿದೆ. ಈಗ ಧ್ರುವರ್ದು ಮಾಡಬೇಕು. ಧ್ರುವರ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ. ಸೊ ಕನ್ನಡ ಧ್ರುವರ್ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀನಿ ಮಗನೇ. ಬೇರೆ ಲ್ಯಾಂಗ್ವೇಜು ಇದು ಕನ್ನಡ ಮಾಡ್ತೀನಿ. ನಾನು ಹೆಂಗೆ ಹೇಳ್ದ ಅಂದರೆ ಕನ್ನಡ ಮಾಡ್ತೀನಿ, ತೆಲುಗು ಮಾಡ್ತೀನಿ, ತಮಿಳು ಮಾಡ್ತೀನಿ ಅನ್ನಕ್ಕೆ ಬಂದ. ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ. ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ. ಸೊ ಬೇರೆ ಹೊಟ್ಟಲ್ಲಿ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್. ಯಾಕೆಂದರೆ ಆ ಟೋನ್ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ. ಮತ್ಲಕ್ಷ್ಮಿ ಲಾಸ್ಟ್ ಇನ್ನೊಂದು ಎರಡು ಸೀನ್ ಇದೆ. ಮತ್ಲಕ್ಷ್ಮಿ ಅಲ್ವಾ? ಸೊ ಪೂರಾ ಸ್ಟೈಲಾಗೆ ಪೂರಾ ಅಂದ್ಕೊಂಡೆಲ್ಲ ಮಾಡವ್ರೆ. ಏನು ಮಾಡಮ್ರೆ? ಸೊ ಗುಡ್. ಎವ್ರಿ ಒನ್ಸ್ ಡಬ್ಬಿಂಗ್ ಫಿನಿಶ್. ಓನ್ಲಿ ಧ್ರುವರ್ದು ಮಾತ್ರ ಇದೆ. ಧ್ರುವರ್ದು ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ. ಬೇಸ್ಲಿ 100% ಯಾವುದು ಚೇಂಜ್ ಇರಲ್ಲ. ಇನ್ನು ಮೋರ್ ದೆನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ರೆ ಅದ್ರಲ್ಲಿ ಯಾವುದು ಚೇಂಜ್ ಇರೋಲ್ಲ, ಯಾವುದು ಇದು ಇರೋಲ್ಲ. ಈ ಧ್ರುವ ಒಂದಲ್ಲಿ ಮಗು ಇದ್ದಂಗೆ, ಅವ್ನು ಕಿಡ್ ಇದ್ದಂಗೆ. ಅವನು ಬೆಳಗ್ಗೆ ಬಂದು ಸಾಕು, ಬೆಳಗ್ಗೆ ಈ ಟೈಮಿಗೆ ಬಾರ ಮಗನೇ ಬಂದು ಅವ್ನು ಏನಿದೆ ಆ ಕೆಲಸ ಮಾಡ್ತಾನೆ. ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿಯಿಂದ ಮಾಡ್ತಾನೆ. ನಮ್ಮ ಹುಡುಗಿ ಅಂತೂ ಏನು ಕೇಳಂಗೆ ಇಲ್ಲ ನೀವು. ನಮ್ಮ ಹುಡುಗಿದು
ಅವಳು ಆ ಟೈಮ್ ಯಾಕಂದ್ರೆ ಧ್ರುವ ಬಂದ್ಬಿಟ್ಟು ನೀವು 7 ಬರ್ತಾನೆ, ಇವಳು ಅಷ್ಟೇ 7 ಗಂಟೆ ಅಂದ್ರೆ 7 ಗಂಟೆ ಬರೋಳು. ಬಟ್ ಅವಳದು ಮೇಕಪ್ ಹಂಗಿತ್ತು. ಮೇಕಪ್ ಅಂದ್ರೆ ಹುಡುಗಿರ ಮೇಕಪ್ ಅಂತಿಲ್ಲ, ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್, ಬೇರೆ ಜಡೆ ಮೇಕಪ್ ಅದನ್ನೆಲ್ಲ ಮಾಡಕ್ಕೆ ಎಷ್ಟು ಬರ್ಬೇಕಾಯ್ತು ಮಗನೇ? ಟಿಂಕರಿಂಗು ಪೇಂಟಿಂಗ್ ಮಾಡಕ್ಕೆ 2 ಅವರ್ ಬೇಕು. 2 ಅವರ್. ನಮ್ಮ ಇದೊಂದು ಜಸ್ಟ್ 5 minutes. ನಮ್ದು ವಿತೌಟ್ ಮೇಕಪ್ ಅಂತ. ಜಸ್ಟ್ ನಮ್ಮ ಇದೊಂದು 2 ನಿಮಿಷನೇನೋ, 2 ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕೋಬರಕ್ಕೆ 2 ಅವರ್. 2 ಅವರ್ಗೆ ಏನಾದ್ರು 10 ನಿಮಿಷ ಲೇಟ್ ಆದ್ರೆ ಅಂದ್ರೆ ಸಾಕು ಅಂತ ಹೇಳ ಇನ್ನೇನು ಸ್ಟಾರ್ಟ್ ಆಗಿರೋದು ಹಿಂಗೆ ಅಂತ. ಯಾಕಂದ್ರೆ ಪಾಪ ನನಗೆ ಗೊತ್ತಿರ್ತದೆ ಅವಳ ಕಷ್ಟ ಎಷ್ಟು ಅದಕ್ಕೆ, ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಮಾಡ್ಕೊಬರಕ್ಕೆ. ಬಟ್ ಅಷ್ಟು ಡೆಡಿಕೇಟ್ ಆಗಿ ಮಾಡಿ. ಅದ್ರಲ್ಲಿ ಬೇರೆ ನಾವು ದೋಸೆ ಹುಡುಕ್ತಿದ್ವಿ, ಅಣ್ಣ ಯಾಕೆ ಒಂಚೂರು ಜಡೆ ಸ್ವಲ್ಪ ಚಿಕ್ಕದಾಗಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ಲು ಪಾಪ. ಸೊ ನೈಸ್. ಡೆಡಿಕೇಟ್ ಬಂದು 5 ಗಂಟೆ 4 ಗಂಟೆಗೆ ಎದ್ದು ಬರೋದು, ಎದ್ದು ಬಂದು ಅವಳು ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಆರ್ಟಿಸ್ಟ್ಗಳು ಬರೋಷ್ಟೊತ್ತಿಗೆ ಅದನ್ನು ರೆಡಿಯಾಗಿ 2 ಗಂಟೆ ಬೇಕಾಗಿತ್ತು ಅದಕ್ಕೆ ರೆಡಿಯಾಗಿ ಬಂದು ಮಾಡಿದ್ಲು. ಥ್ಯಾಂಕ್ಸ್ ಕಣ್ಲಾ. ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳ್ದೆ ನೀನು? ಹೆಂಗಲ್ಲ ಹೇಳ್ದೆ? ಹೊಡ್ದ ಅಂದ್ರೆ ಏಪ್ರಿಲ್ ಫೂಲ್ ಮಾಡ್ತಿದ್ದೆ ಅಂತ. ನಿನಗೆ ಮದರ್ ಅಂತ ಮತ್ತೆ ತಾಯಿ ದೇವರು, ಗಾಡ್ ಅಂದ್ರೆ ನನ್ನ ದೇವ್ರು, ತಾಯಿ ಯಾವತ್ತೂ ದೇವರು. ಅವಳನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಯಾವಾಗಲೂ. ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನ್ಸ್ಬಾರ್ದಲ್ವಾ, ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಗಳು. ಯಾಕಂದ್ರೆ ಇಲ್ಲಾಂದ್ರೆ ಪ್ರೇಮ್ ಅದನ್ನೇ ಮಾಡ್ತಾನೆ, ಏನ್ ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ. ಅದನ್ನ ತಾಯಿನ ಮೀರಿ ಏನು ಮಾಡೋಕ್ಕಾಗಲ್ಲ ನಾವು, ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ, ಅದೆಲ್ಲ ಸುಳ್ಳು. ಸೊ ಅದನ್ನೇ ಮಾಡೋದು ಬೇಡ ಅಂತ ಬೇರೆ ಆಯಾಮದಲ್ಲಿ ಹೊಸ ಥರ ಕಥೆಗಳು ಮಾಡಿದ್ವಿ. ಒಂದೊಂಥರ ಈಗ ದರ್ಶನ್ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ. ಸೊ ಎಕ್ಸ್ಕ್ಯೂಸ್ ಮೀ ಅಂತ ಒಂದು ಇದು ಮಾಡಿದ್ವಿ. ಜೋಗಿ ಅಂತ ಅಣ್ಣನೊಟ್ಟಿಗೆ ಒಂದು ಮಾಡಿದ್ವಿ. ಈಗ ಧ್ರುವರೊಟ್ಟಿಗೆ ಒಂದು ಅಪ್ಪವ್ರೊಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ. ಸೊ ಬೇರೆ ಇದು ಸುದೀಪ್ ಸರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು. ಈಗ ಧ್ರುವರ್ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್, ಅಂದ್ರೆ ಧ್ರುವರ್ನ ಈ ಥರ. ಯಾಕಂದ್ರೆ ನನಗೇನಂದ್ರೆ ನನ್ನ ಧ್ರುವನ್ ಹಿಂಗೆ ತೋರಿಸ್ಬೇಕಾಯ್ತು, ಹಿಂಗೆ ಮಾಡ್ಬೇಕಾಯ್ತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ, ಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ ಅದು ಏನಂದ್ರೆ ಈಗ ನೋಡಿ ಎಷ್ಟು ಇನ್ನೊಸೆನ್ಸ್ ಕೂತವನೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು. ಅಯ್ಯೋ ಗುರು ಏನ್ ಗುರು ಅವ್ನು ಕರ್ಕೊಂಬರು ಮಾತಾಡ್ಬೇಕು ಅಂತ ಅನ್ಸ್ಬೇಕು ಅಷ್ಟು. ಯಾಕೆ ಅಂತ ಅದೇ ಏಪ್ರಿಲ್ ಮಾತಾಡೋಣ, ಏಪ್ರಿಲ್ ಮಾತಾಡೋಣ. ಈ ಇಂಟರ್ವ್ಯೂ ಸಿಗುತ್ತೆ ಕೆಡಿ ನೀವೆಲ್ಲ ಫಸ್ಟ್ 2025ಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದ್ಭುತವಾಗಿ ಕೊಟ್ಟಿದ್ದೀರಾ. ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು, ನಾವೇನು ನಿಮಗೆ ಕೊಡೋದ ಗಿಫ್ಟು, ನೀವೇ ನಮಗೆ ಕೊಟ್ಟಿದ್ದೀರಾ. ಸೊ ನಾವು ಕೊಡುವಷ್ಟು ದೊಡ್ಡವ್ರು ಅಲ್ವೇ ಅಲ್ಲ ನಾವೇನು. ಏನು ಗುರು ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ ಅಷ್ಟೇ. ಸೊ ಹಂಗೆ ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಮೈಸೂರು ಹುಡುಗರು ಮಗ ಎಲ್ಲ ತುಂಬಾ ಟೀನರ್ಸಿಪ್ರದವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇದು ಮಾಡಿದ್ರು. ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು. ಆಮೇಲೆ ಇವಳು ನೋಡಿದ ತಕ್ಷಣ ಹೀರೋಯಿನು ಅನ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದ್ರು ಪಾಪ. ಥ್ಯಾಂಕ್ಸ್. ಅವರು ಎಲ್ಲ ಅಂದ್ರೆ ನಾಟ್ಲಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ, ಪ್ರತಿಯೊಬ್ರು ಮಾಡಿದ್ರು. ಎಲ್ಲರೂ 2 ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವಾಗೆಲ್ಲರಿಗೂ. ಸೊ ಇಲ್ಲಿಂದನೇ ಎಲ್ಲರಿಗೂ ಕೈ ಮುಗಿ ಕೇಳ್ತೀನಿ, ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಲವ್ ಯು.